ಇನ್ಕಮ್ ಫ್ರಮ್ ಸ್ಯಾಲರಿದಲ್ಲಿ ಎಂಟರ್ಟೈನ್ಮೆಂಟ್ ಅಲೌನ್ಸ್ ನೋಡೋಣ. ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ಕಂಪ್ನಿದವರು ಎಂಪ್ಲಾಯೀಸ್ಗೆ ಸ್ಯಾಲರಿ ಜೊತೆಗೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಅಂಥೇಳಿ ಇದನ್ನು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿರ್ತಾರೆ. ಈ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಅಂದರೆ ಈಗ ಎಂಪ್ಲಾಯಿದವರು ಯಾರಾದರೂ ಹೊರಗಡೆಯಿಂದ ಕಸ್ಟಮರ್ಸ್ ಅಥವಾ ಅವ್ರದ್ದು ಕ್ಲೈಂಟ್ಸ್ ಬಂದರೆ ಅವ್ರಿಗೆ ಹೋಟೆಲಿಗೆ ಕರ್ಕೊಂಡೋಗಿ ಟೀ ಕುಡಿಸಿರ್ಬೋದು ಅಥವಾ ಟಿಫಿನ್ ಮಾಡಿಸಿರ್ಬೋದು, ಸಮ್ ಹಾಸ್ಪಿಟಾಲಿಟಿ ಎಕ್ಸ್ಪೆನ್ಸಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಿ. ಈ ಎಕ್ಸ್ಪೆಂಡಿಚರ್ಸ್ ಮೀಟ್ ಮಾಡಲಿಕ್ಕೆ ಕಂಪ್ನಿದವರು ಅವ್ರ ಎಂಪ್ಲಾಯೀಸ್ಗೆ ಎವ್ರಿ ಮಂತ್ ಒಂದು ಫಿಕ್ಸ್ ಅಮೌಂಟನ್ನು ಅವ್ರದ್ದು ಸ್ಯಾಲ್ರಿ ಜೊತೆ ಆ್ಯಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಎಂಟರ್ಟೈನ್ಮೆಂಟ್ ಅಲೌನ್ಸ್ ಅಂತ ಹೇಳ್ತೀವಿ. ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಇದು ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಡಿಡಕ್ಷನ್ಸ್ ಸಿಗುತ್ತೆ. ಡಿಡಕ್ಷನ್ಸಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಇದೆ 5000 ರೂಪೀಸ್, ಇಲ್ಲ ಬೇಸಿಕ್ ಸ್ಯಾಲ್ರಿದು 1/5 ಅಂದರೆ ಇದು ಬೇಸಿಕ್ ಸ್ಯಾಲ್ರಿದು 20% ಆಗುತ್ತೆ. ಆಮೇಲೆ ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಲೌನ್ಸ್ ರಿಸೀವ್ಡ್. ಸೊ ಇವು ಮೂರಲ್ಲಿ ಯಾವುದು ಕಡಿಮೆ ಇರುತ್ತೆ ಅಷ್ಟು ಅಮೌಂಟಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಮಾತ್ರ ಡಿಡಕ್ಷನ್ ಸಿಗುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಕಂಪ್ಯೂಟ್ ದ ಡಿಡಕ್ಷನ್ಸ್ ಅಲೋವಬಲ್ ಅಂಡರ್ ಸೆಕ್ಷನ್ 16 ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಸ್ಯೂಮಿಂಗ್ ದ ಅಸೆಸಿ ಹ್ಯಾಸ್ ನಾಟ್ ಆಪ್ಟೆಡ್ ಫಾರ್ ಸೆಕ್ಷನ್ 115 BAC. ಅಂದಿದು ನ್ಯೂ ಟ್ಯಾಕ್ಸ್ ರಿಸೀಮಲ್ಲಿ ಇಂಡಿವಿಜುವಲ್ ಇದು ಆಪ್ಟ್ ಮಾಡಿಲ್ಲ. ಸಪೋಸ್ ನ್ಯೂ ಟ್ಯಾಕ್ಸ್ ರಿಸೀಮಲ್ಲಿ ಆಪ್ಟ್ ಮಾಡಿದರೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಆಗಲಿ ಅಥವಾ ಯಾವುದೇ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅದು ಅಲೋವಬಲ್ ಇಲ್ಲ. ಈಗ ಅಲ್ಲಿ ಪ್ರಾಬ್ಲಮಲ್ಲಿ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ, DA ಕೊಟ್ಟಿದ್ದಾರೆ, ಎಂಟರ್ಟೈನ್ಮೆಂಟ್ ಅಲೌನ್ಸಸ್ ರಿಸೀವ್ಡ್, ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಡ್ ಬೈ ದ ಎಂಪ್ಲಾಯಿ, ದೆನ್ ಎಂಪ್ಲಾಯಿ ಯಾವ ಎಂಪ್ಲಾಯಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 4 ಎಂಪ್ಲಾಯೀಸ್ ಇದ್ದಾರೆ, PQR ಆ್ಯಂಡ್ D. ಇಲ್ಲಿ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಮತ್ತು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಎಂಟರ್ಟೈನ್ಮೆಂಟ್ ಅಲೌನ್ಸಲ್ಲಿ ಡಿಡಕ್ಷನ್ಸ್ ಬೇಕಂದರೆ ಒಂದು ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಏನು ರಿಸೀವ್ ಮಾಡಿರ್ತೀವಿ ಅದು 5000 ರೂಪೀಸ್ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಆಮೇಲೆ 1/5 ಆಫ್ ಬೇಸಿಕ್ ಸ್ಯಾಲರಿ. ಇವು ಮೂರಲ್ಲಿ ಯಾವ ಅಮೌಂಟ್ ಎಲ್ಲಕ್ಕಿಂತ ಕಡಿಮೆ ಇದೆ ಆ ಅಮೌಂಟ್ ಡಿಡಕ್ಷನ್ ಸಿಗುತ್ತೆ. ಅದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಡಿಡಕ್ಷನ್ ಸಿಗುತ್ತೆ. ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದರೆ ಅದು ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಈಗ ಸೊಲ್ಯೂಷನ್ ನೋಡೋಣ. ಕಾಂಪ್ಯುಟೇಷನ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16. ಇಲ್ಲಿ ಬೇಸಿಕ್ ಸ್ಯಾಲ್ರಿ ತಗೊಳ್ಳೋಣ. ಮೊದಲಿಗೆ 92,000 ಇನ್ ಕೇಸ್ ಆಫ್ P, ದೆನ್ Q ಕೂಡ 92,000 ಇದೆ, R 92,000 ಮತ್ತು D 92,000. ದೆನ್ DNS ಅಲೌನ್ಸ್ ಕೂಡ ಕೊಟ್ಟಿದ್ದಾರೆ 28,000. ಸೊ ನಾಲ್ಕು ಎಂಪ್ಲಾಯೀಸ್ದಲ್ಲಿ 28,000 ಇದೆ. ದೆನ್ ಎಂಟರ್ಟೈನ್ಮೆಂಟ್ ಅಲೌನ್ಸ್ ರಿಸೀವ್ಡ್ ಮಿಸ್ಟರ್ Pದು 3,500, ಮಿಸ್ಟರ್ Q 10,000, ದೆನ್ 4,000, ದೆನ್ 8,000. ಈಗ ಇವೆಲ್ಲ ಅಮೌಂಟು ಆ್ಯಡ್ ಮಾಡಿದ ಮೇಲೆ ನಮಗೆ ಗ್ರಾಸ್ ಸ್ಯಾಲ್ರಿ ಬರುತ್ತೆ. ಈಗ ಮಿಸ್ಟರ್ Pದು ಟೋಟಲ್ ಮಾಡಿದರೆ ನಮಗೆ 1,23,500 ಬರುತ್ತೆ. ಸೊ ಅದೇ ರೀತಿ ಮಿಸ್ಟರ್ Q 1,30,000, ದೆನ್ 1,24,000, ದೆನ್ D ಕೇಸಲ್ಲಿ 1,28,000. ಇದು ಗ್ರಾಸ್ ಸ್ಯಾಲ್ರಿ ಇತ್ತು. ಇದರಲ್ಲಿ ಸೆಕ್ಷನ್ 16ಅಲ್ಲಿ ನಮಗೆ 3 ಡಿಡಕ್ಷನ್ಸ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇದು ಎಲ್ಲ ಎಂಪ್ಲಾಯೀಸ್ಗೂ ಕೂಡ ಸಿಗುತ್ತೆ. ಸೊ ಇದು ಫ್ಲ್ಯಾಟ್ ಡಿಡಕ್ಷನ್ಸ್ ಇದೆ 50,000. ಸೊ ಎಲ್ಲ ಕೇಸಲ್ಲೂ 50,000 ರೂಪೀಸ್ ಡಿಡಕ್ಷನ್ ಸಿಗುತ್ತೆ. ಇದಾದಮೇಲೆ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಇದು ಡಿಡಕ್ಷನ್ ಸಿಗುತ್ತೆ. ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇರೋದು ಮಿಸ್ಟರ್ P ಮತ್ತು ಮಿಸ್ಟರ್ R, ಇವರಿಬ್ಬರಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಅಲೌನ್ಸಲ್ಲಿ ಡಿಡಕ್ಷನ್ ಸಿಗುತ್ತೆ. 5,000 ರೂಪೀಸ್ ಮ್ಯಾಕ್ಸಿಮಮ್ ಲಿಮಿಟ್, ಆಮೇಲೆ 1/5 ಆಫ್ ಬೇಸಿಕ್ ಸ್ಯಾಲ್ರಿ. ಸೊ ಇಲ್ಲಿ ಬೇಸಿಕ್ ಸ್ಯಾಲ್ರಿ 92,000 ಇದೆ. 92,000ದ್ದು 1/5 ಮಾಡಿದರೆ ನಮಗೆ 18,400 ಬರುತ್ತೆ. ದೆನ್ ಆ್ಯಕ್ಚುಯಲ್ ಅಲೌನ್ಸ್ ರಿಸೀವ್ಡ್. ಆ್ಯಕ್ಚುಯಲ್ ಅಲೌನ್ಸ್ ಇಲ್ಲಿ ಕೊಟ್ಟಿದ್ದಾರೆ 3,500,
ಇವು ಮೂರಲ್ಲಿ ಯಾವುದು ಕಡಿಮೆ ಇದೆ ಅಷ್ಟು ಅಮೌಂಟ್ ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ಈ ಮೂರಲ್ಲಿ 3500 ಇಲ್ಲಿ ಡಿಡಕ್ಷನ್ ಸಿಗುತ್ತೆ ಮಿಸ್ಟರ್ ಪಿ ಕೇಸಲ್ಲಿ. ಮಿಸ್ಟರ್ ಕ್ಯೂ ಕೇಸಲ್ಲಿ ಇವನು ನಾನ್ ಗೌರ್ಮೆಂಟ್ ಎಂಪ್ಲಾಯ್, ಅದಕ್ಕೆ ಇಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ದೆನ್ ಮಿಸ್ಟರ್ ಆರ್ ಕೇಸಲ್ಲಿ ಇವನು ಗೌರ್ಮೆಂಟ್ ಎಂಪ್ಲಾಯ್, ಇದು ಕೂಡ ಮ್ಯಾಕ್ಸಿಮಮ್ ಲಿಮಿಟ್ 5000. ಇದು 1/5 ಆಫ್ ಬೇಸಿಕ್ ಸ್ಯಾಲ್ರಿ ಅಂದರೆ 18,400. 1/5 ಆಫ್ 92,000 ಬಂದರೆ 18,400 ಬರುತ್ತೆ. ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಲೌನ್ಸ್ ರಿಸೀವ್ಡ್ ಈಸ್ 4,000. ಇಲ್ಲಿ ಯಾವುದು ಕಡಿಮೆ ಇದೆ 4,000 ರುಪೀಸ್. ಸೊ ಇಷ್ಟು ಅಮೌಂಟ್ ಮಿಸ್ಟರ್ ಆರ್ಗೆ ಇಲ್ಲಿ ಡಿಡಕ್ಷನ್ ಸಿಗುತ್ತೆ. ಇಲ್ಲಿ ಮಿಸ್ಟರ್ ಡಿ ಕೂಡ ನಾನ್ ಗೌರ್ಮೆಂಟ್ ಎಂಪ್ಲಾಯ್, ಅದಕ್ಕಿಲ್ಲಿ ಡಿಡಕ್ಷನ್ ಸಿಗೋದಿಲ್ಲ. ದೆನ್ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ದ ಎಂಪ್ಲಾಯಿ. ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ದ ಎಂಪ್ಲಾಯಿ ಕೊಟ್ಟಿದ್ದಾರೆ. ಮಿಸ್ಟರ್ ಕ್ಯೂ ಕೇಸಲ್ಲಿ ಇಲ್ಲೇನೂ ಇಲ್ಲ. ಸೊ ಇವು ಮೂರು ಇಲ್ಲಿ ನಾವು ತಗೋತೀವಿ. 3,500 ಮಿಸ್ಟರ್ ಪಿ, 2,000 ಮಿಸ್ಟರ್ ಆರ್, ದೆನ್ 1,500 ಮಿಸ್ಟರ್ ಡಿ. ಈಗ ಇವು ಮೂರು ಡಿಡಕ್ಷನನ್ನು ನಾವು ಗ್ರಾಸ್ ಸ್ಯಾಲ್ರಿದಲ್ಲಿ ಡಿಡಕ್ಟ್ ಮಾಡಿದ್ವಿ ಅಂದರೆ, ಸೊ ಇವು ಮೂರು ಟೋಟಲ್ ಮಾಡಿದರೆ, ಈ ಮೂರು ಟೋಟಲ್ ಮಾಡಿ ಗ್ರಾಸ್ ಸ್ಯಾಲ್ರಿದಲ್ಲಿ ಡಿಡಕ್ಟ್ ಮಾಡಿದರೆ ನಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರುತ್ತೆ. ಇಲ್ಲಿ ಮಿಸ್ಟರ್ ಪಿ ಕೇಸಲ್ಲಿ 66,500 ಬರುತ್ತೆ. ಅಂದರೆ 1,23,500ಅಲ್ಲಿ ಈ ಮೂರು ಅಂದರೆ ಟೋಟಲ್ ಮಾಡಿದರೆ 57,000 ಡಿಡಕ್ಟ್ ಮಾಡಿದರೆ ನಮಗೆ 66,500 ಬರುತ್ತೆ. ಅದೇ ರೀತಿ ಮಿಸ್ಟರ್ ಕ್ಯೂದು 80,000, ಮಿಸ್ಟರ್ ಆರ್ 68,000, ದೆನ್ ಮಿಸ್ಟರ್ ಡಿ 76,500. ಇದು ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿ.